ನಮಸ್ಕಾರ ಸ್ನೇಹಿತರೆ. ಅತಿಯಾದ ಮಾತು ಆಪತ್ತಿಗೆ ಮೂಲ. ಸಂದರ್ಭಕ್ಕೆ ತಕ್ಕಂತೆ ಮೌನವಾಗಿರುವುದು ಬುದ್ಧಿವಂತಿಕೆ. ಎಲ್ಲ ಸಮಯದಲ್ಲಿ ಮಾತನಾಡುವುದು ಸರಿಯಲ್ಲ. ಇದಕ್ಕೆ ಉದಾಹರಣೆಯಾಗಿ ನಾನು ನಿಮಗೆ ಒಂದು ಪುಟ್ಟ ಕಥೆಯನ್ನು ಹೇಳುತ್ತೇನೆ. ಒಂದು ಸುಂದರವಾದ ಕಾಡು. ಆ ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಕೆರೆ ಇತ್ತು. ಆ ಕೆರೆಯಲ್ಲಿ ಒಂದು ಆಮೆ ವಾಸ ಮಾಡುತ್ತಿತ್ತು. ಅದು ಸ್ವಲ್ಪ ನಿಧಾನವಾದರೂ ತುಂಬ ಮಾತುಗಾರ. ಆ ಕೆರೆಯ ಬಳಿ ಪ್ರತಿದಿನ 2 ಹಂಸಗಳು ಬಂದು ಕುಳಿತುಕೊಳ್ಳುತ್ತಿದ್ದವು. ಅವುಗಳು ಆಮೆಯ ಜೊತೆ ಸ್ನೇಹ ಬೆಳೆಸಿಕೊಂಡವು. 3 ಸ್ನೇಹಿತರು ದಿನವೂ ಒಟ್ಟಿಗೆ ಸಮಯ ಕಳೆಯುತ್ತಿದ್ದರು ಮತ್ತು ತುಂಬ ಸಂತೋಷವಾಗಿ ಇರುತ್ತಿದ್ದರು. ಹೀಗೆ ಒಂದು ದಿನ ಬೇಸಿಗೆ ತುಂಬ ಹೆಚ್ಚಾಯಿತು. ಕೆರೆಯ ನೀರು ನಿಧಾನವಾಗಿ ಕಡಿಮೆಯಾಗತೊಡಗಿತು. ಹಂಸಗಳು ಚಿಂತೆಯಿಂದ ಹೇಳಿದವು, ಇಲ್ಲಿ ಇನ್ನು ಉಳಿಯುವುದಕ್ಕೆ ಆಗುವುದಿಲ್ಲ. ನಾವು ಬೇರೆ ಕೆರೆಗೆ ಹೋಗಬೇಕು ಎಂದು ಆಮೆಗೆ ಹೇಳಿದವು. ಆಮೆಗೆ ತುಂಬ ಭಯವಾಯಿತು. ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ನಾನು ಇಲ್ಲಿ ಒಬ್ಬನೇ ಹೇಗೆ ಇರುವುದು ಎಂದು ಬೇಡಿಕೊಂಡಿತು. ಹಂಸಗಳು ಸ್ವಲ್ಪ ಯೋಚಿಸಿ ಒಂದು ಉಪಾಯವನ್ನು ಮಾಡಿದವು. ನಾವು ಒಂದು ಕಡ್ಡಿಯನ್ನು ಹಿಡಿದು ಮೇಲೆ ಹಾರ್ತೀವಿ. ನೀನು ಆ ಕಡ್ಡಿಯನ್ನು ನಿನ್ನ ಬಾಯಿಯಿಂದ ಬಲವಾಗಿ ಹಿಡಿದುಕೋ. ಆದರೆ ಒಂದು ಷರತ್ತು. ಯಾವ ಕಾರಣಕ್ಕೂ ನೀನು ಮಾತನಾಡಬಾರದು ಎಂದು ಹಂಸಗಳು ಆಮೆಗೆ ಹೇಳಿದವು. ಆಮೆಯು ತಕ್ಷಣ ಒಪ್ಪಿಕೊಂಡಿತು. 3 ಜನ ಪ್ರಯಾಣ ಆರಂಭಿಸಿದರು. ಹಂಸಗಳು ಆಕಾಶದಲ್ಲಿ ಹಾರುತ್ತಿದ್ದವು. ಮಧ್ಯದಲ್ಲಿ ಆಮೆ ಕಡ್ಡಿಯನ್ನು ಹಿಡಿದುಕೊಂಡಿತು. ಕೆಳಗೆ ಜನರು ಈ ವಿಚಿತ್ರ ದೃಶ್ಯವನ್ನು ನೋಡಿ ಆಶ್ಚರ್ಯಪಟ್ಟರು. ಜನರೆಲ್ಲ ಸೇರಿ, ಅಯ್ಯೋ ನೋಡಿ, ಹಂಸಗಳು ಆಮೆಯನ್ನು ತೆಗೆದುಕೊಂಡು ಹೋಗ್ತಿವೆ ಎಂದು ಕೂಗಿದರು. ಈ ಮಾತನ್ನು ಕೇಳಿ ಆಮೆಗೆ ತುಂಬ ಕೋಪ ಬಂದಿತು. ಇದು ನನ್ನ ಐಡಿಯಾ, ನಿಮಗೆ ಏನು ಗೊತ್ತು ಎಂದು ಹೇಳಲು ಬಾಯಿ ತೆರೆದಿತು. ಆ ಕ್ಷಣದಲ್ಲಿ ಅದು ಕಡ್ಡಿಯನ್ನು ಬಿಟ್ಟಿತು. ಆಮೆ ಕೆಳಗೆ ಬಿದ್ದು ತನ್ನ ಜೀವ ಕಳೆದುಕೊಂಡಿತು. ಕಷ್ಟದ ಸಮಯದಲ್ಲಿ ಅಥವಾ ಗುರಿ ತಲುಪುವವರೆಗೂ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ಆಮೆ ಸ್ವಲ್ಪ ಸಮಯ ತಾಳ್ಮೆಯಿಂದ ಇದ್ದಿದ್ದರೆ ಅದರ ಪ್ರಾಣ ಉಳಿಯುತ್ತಿತ್ತು. ಅತಿಯಾದ ಮಾತು ಅಪಾಯಕ್ಕೆ ಕಾರಣವಾಗುತ್ತದೆ. ತಾಳ್ಮೆ ಮತ್ತು ಮೌನದಿಂದ ಗುರಿಯನ್ನು ಸಾಧಿಸಬಹುದು. ಅತಿಯಾಗಿ ಮಾತನಾಡುವವನು ಸಮಸ್ಯೆಗೆ ಸಿಲುಕುತ್ತಾನೆ. ತಾಳ್ಮೆಯಿಂದ ಇರುವವನು ಯಶಸ್ಸನ್ನು ಪಡೆಯುತ್ತಾನೆ. ಮಾತು ಬೆಳ್ಳಿ, ಮೌನ ಬಂಗಾರ. ಈ ಒಂದು ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.